ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಂಗಳವಾರ ಅಂದರೆ ತುಂಬ ಶಕ್ತಿದಾಯಕವಾಗಿರುತ್ತೆ. ಅಮ್ಮನವರ ವಾರ ಅಂತ ಹೇಳ್ತೀವಿ. ಈ ಮಂಗಳವಾರ ಮಾಡುವಂಥ ಪರಿಹಾರ ಪೂಜೆಗಳು ಯಾವುದೇ ರೀತಿಯಾದಂಥ ಸಮಸ್ಯೆಗಳನ್ನು ಹೋಗಲಾಡಿಸುತ್ತೆ. ಮಂಗಳವಾರ ಕುಜನ ವಾರ ಅಂತ ಹೇಳ್ತೀವಿ. ಅದಕ್ಕೆ ನೀವು ಮಂಗಳವಾರ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ. ದೂರ ಪ್ರಯಾಣ ಹೋಗಬಾರ್ದು. ಹೋಗುವಾಗ ನಾವು ಹೋಗಲೇಬೇಕು ಅಂತ ಅವಶ್ಯಕತೆ ಬಿದ್ದಿದೆ ಅಂತ ಹೇಳಿದ್ರೆ ಅಂತಹವರು 2 ಲವಂಗಗಳನ್ನು ನಿಮ್ಮ ಪರ್ಸಲ್ಲಿ ಇಟ್ಕೊಂಡು ಇನ್ನು 2 ಲವಂಗಗಳನ್ನು ಬಾಯಿಯಲ್ಲಿ ಇಟ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ. ಆಗುವಂಥ ಕೆಲಸಗಳು ಸರಾಗವಾಗಿ ನಡೆಯುತ್ತೆ. ನಿಂತಿರುವ ಕೆಲಸಗಳು ಕೂಡ ಚೆನ್ನಾಗಾಗುತ್ತೆ. ಕೆಂಪು ಪದಾರ್ಥಗಳಿಂದ ಮಂಗಳವಾರದ ದಿನಗಳಲ್ಲಿ ನೀವು ಅಡುಗೆಯನ್ನು ಮಾಡ್ಕೊಳ್ಬೇಡಿ. ಮೈಸೂರು ಬೇಳೆ, ಟೊಮೊಟೊ ಈ ಥರ ಇರುತ್ತೆ ನೋಡಿ, ಅವುಗಳನ್ನು ಸ್ವಲ್ಪ ಈ ದಿನ ಸ್ಕಿಪ್ ಮಾಡಿ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಮಂಗಳವಾರ ಮದುವೆ ಆಗಿರೋದಿಲ್ಲ, ಒಳ್ಳೆ ಮ್ಯಾಚಿಂಗ್ ಬರಬೇಕು, ದಂಪತಿಗಳು ಮಕ್ಕಳಾಗಿರೋದಿಲ್ಲ ಅಂತ ತುಂಬಾ ನೋವು ಪಡ್ತಾ ಇರ್ತಾರೆ ನೋಡಿ. ಅಂತಹವರು ಈ ದಿನ ಏನು ಮಾಡಬೇಕು ಅಂದರೆ ಓಂ ಸ್ಕಂದ ದೇವಾಯ ನಮಃ, ಓಂ ಸ್ಕಂದ ದೇವಾಯ ನಮಃ ಎನ್ನುವಂಥ ಮಂತ್ರವನ್ನು 108 ಬಾರಿ ಪಠಣೆ ಮಾಡಿ. ಒಳ್ಳೆ ಮ್ಯಾಚಿಂಗ್ ಬರುತ್ತೆ ಹಾಗೂ ದಂಪತಿಗಳಿಗೆ ಮಕ್ಕಳಾಗುವಂಥ ಯೋಗ ಕೂಡಿ ಬರುತ್ತೆ. ಸಾಧ್ಯ ಆದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು ಉತ್ತಮವಾಗಿರುತ್ತೆ. ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳಲ್ಲಿ ಹುತ್ತ ಇದ್ದೇ ಇರುತ್ತೆ. ಆ ಜಾಗದಲ್ಲಿ ಸ್ವಲ್ಪ ಹುತ್ತದ ಮಣ್ಣನ್ನು ತಗೊಂಡು ಬಂದು ಕೂಡ ನಿಮ್ಮ ಮನೆಯ ಬಾಗಿಲ ಹತ್ರ ಕಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮನೆಗೆ ಸಂಬಂಧಪಟ್ಟಂಥ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಮನೆ ಕಟ್ಟಬೇಕು, ಪ್ರಾಪರ್ಟಿ ತಗೊಳ್ಬೇಕು ಅನ್ನುವಂಥವರು ಮಂಗಳವಾರದ ದಿನಗಳಲ್ಲಿ ಈ ಸಣ್ಣ ಪ್ರಯತ್ನವನ್ನು ಪಡಿ ಚೆನ್ನಾಗಿ ಲಾಭವನ್ನು ಕಾಣಬಹುದು. ಇನ್ನು ರಾತ್ರಿಗೆ ಯಾರೆಲ್ಲ ಸಾಲಕ್ಕೆ ಗುರಿಯಾಗಿರ್ತಾರೆ, ಬಡ್ಡಿ ಕಟ್ಟಬೇಕು, ಕಟ್ಟಿ ನಾವು ಸುಸ್ತಾಗಿಬಿಟ್ಟಿದ್ದೀವಿ, ಯಾವುದೋ ಒಂದು ರೀತಿ ನಮಗೆ ಒಳ್ಳೆ ಮಾರ್ಗ ಕಾಣಿಸಿದ್ರೆ ಸಾಕು, ನಮ್ಮ ಜೀವನದಲ್ಲಿ ನೆಮ್ಮದಿ ಅನ್ನೋದು ಸಿಕ್ಕಿದ್ರೆ ಸಾಕು ಅನ್ನುವಂಥವರು ತಪ್ಪದೆ ಇದನ್ನು ಮಾಡ್ಕೊಂಡು ನೋಡಿ. ಕಲ್ಲುಪ್ಪಿನ ಪರಿಹಾರ ಮಂಗಳವಾರ ತುಂಬ ಪವರ್ಫುಲ್ಲಾಗಿರುತ್ತೆ. ಇದನ್ನು ರಹಸ್ಯವಾಗಿ ಮಾಡ್ಕೊಳ್ಬೇಕು. ನಾವು ಮಾಡುವಂಥ ಪರಿಹಾರಗಳನ್ನು ಹಿರಿಯರು ಮೊದಲ ಕಾಲದಲ್ಲೆಲ್ಲ ತಿಳಿಸ್ಕೊಟ್ಟಿದ್ರು. ಯಾಕಂದರೆ ಅವರು ತುಂಬ ಗುಟ್ಟಾಗಿ ಮಾಡ್ಕೊಳ್ತಾ ಇದ್ರು. ಸಮಸ್ಯೆಗಳು ಗೊತ್ತಿತ್ತು, ಯಾವ ರೀತಿ ಯಾವ ಹಂತದಲ್ಲಿದೆ, ಅವುಗಳನ್ನು ಯಾವ ರೀತಿ ನಾವು ಒಂದು ಪರಿಹಾರ ಹುಡುಕೊಳ್ಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರನೇ ನಾವು ಇದನ್ನು ರಹಸ್ಯವಾಗಿ ಮಾಡ್ಕೊಳ್ಬೇಕು. ಒಂದು ಬೌಲು ಯಾವುದಾದ್ರೂ ತಗೊಳ್ಳಿ, ಅದನ್ನು ಮತ್ತೆ ನಾವು ರಿಟನ್ನು ಯೂಸ್ ಮಾಡಬಾರ್ದು. ಈ ಪರಿಹಾರಕ್ಕೆ ಒಂದು ಸರಿ ಬಳಸ್ತೀವಿ ಅಂದರೆ ಅದನ್ನು ಮತ್ತೆ ನಾವು ತಗೊಳ್ಳೋ ಹಾಗೆ ಇಲ್ಲ. ಅದಕ್ಕೋಸ್ಕರ ತುಂಬ ವೆರಿ ಪವರ್ಫುಲ್ಲಾಗಿರುತ್ತೆ. ಮನೆ ಕಟ್ಕೊಳ್ಬೇಕು, ಮದುವೆ ಮಾಡ್ಕೊಳ್ಬೇಕು, ಸಾಲ ತೀರಿಸಬೇಕು, ಈ ರೀತಿ ದೊಡ್ಡ ಕನಸನ್ನು ಕಂಡಿರುವಂಥವರಿಗೆ ಈ ಪರಿಹಾರ ಸೂಕ್ತವಾಗುತ್ತೆ. ಒಂದು ಯಾವುದಾದ್ರೂ ಬೌಲನ್ನು ತಗೊಂಡಿದ್ದೆ. ಅದಕ್ಕೆ ಬೇಕಾಗಿರುವಂಥದ್ದು ನಮಗೆ ಮುಖ್ಯವಾಗಿ ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಸಿಗುವಂಥದ್ದು, ಶ್ರೀ ಮಹಾಲಕ್ಷ್ಮಿಯ ಜೊತೆ ಬಂದಿರುವಂಥದ್ದು. ಶ್ರೀ ಮಹಾಲಕ್ಷ್ಮಿ ಸಂಪತ್ತನ್ನು, ಅಷ್ಟೈಶ್ವರ್ಯಗಳನ್ನು ಕೊಡ್ತಾಳೆ ಸ್ನೇಹಿತರೆ, ಆರೋಗ್ಯವನ್ನು ಕೊಡ್ತಾಳೆ. ಅದಕ್ಕೆ ಕಲ್ಲುಪ್ಪನ್ನು ನಾವು ತಗೊಂಡಾಗ ನಮ್ಮ ಸಾಲದ ಸಮಸ್ಯೆಯನ್ನು ಬಗೆಹರಿಸುತ್ತೆ. ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಅದು ಹೊರಗೆ ದಬ್ಬುತ್ತೆ. ಅದಕ್ಕೋಸ್ಕರ ಒಂದಷ್ಟು ಉಪ್ಪನ್ನು, ಇಡೀ ಕಲ್ಲುಪ್ಪನ್ನು ತಗೊಳ್ಳಿ. ಕಲ್ಲುಪ್ಪಿನ ಪರಿಹಾರ ಬೇರೆ ಬೇರೆ ವಿಧಾನದಲ್ಲಿ ಇರುತ್ತೆ. ಅದನ್ನು ಸತತವಾಗಿ ಮಾಡ್ಕೊಳ್ತಾ ಬಂದಾಗ ನಮ್ಮ ಲೈಫಲ್ಲಿ ನಮ್ಮ ಒಂದು ಸಮಸ್ಯೆಗಳು ಏನಿರುತ್ತೆ ಹಾಗೂ ಇವರ ಲೈಫು ಎಷ್ಟು ಚೆನ್ನಾಗಾಗ್ಬಿಡ್ತು ಅಂತ ನೋಡುವಂಥವರು ಆಶ್ಚರ್ಯ ಪಡಬೇಕು. ಅಷ್ಟೊಂದು ಬದಲಾವಣೆಯನ್ನು ತಂದುಕೊಡುತ್ತೆ. ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಒಂದು ಬೌಲಲ್ಲಿ ಒಂದಷ್ಟು ಉಪ್ಪನ್ನು ಅದ್ರ ಮೇಲೆ ಹಾಕಬೇಕು. ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಕಾಳುಮೆಣಸಿಗೆ ತುಂಬಾ ವಿಶೇಷತೆ ಇದೆ. ಕಾಳುಮೆಣಸು ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಅದು ಕಪ್ಪು ಬಂಗಾರ ಅಂತ ಕೂಡ ಕರಿತೀವಿ. ಅದನ್ನು ತಗೊಂಡು ಪರಿಹಾರ ಮಾಡಿಕೊಳ್ಳೋದ್ರಿಂದ 5 ರೂಪಾಯಿ ಕಾಯಿನು, ಇದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಂಥದ್ದು. ಯಾಕಂದರೆ ನಾವು ಸಂಪತ್ತನ್ನು ಪಡ್ಕೊಳ್ಳೋದಕ್ಕೆ, ಸಾಲವನ್ನು ತೀರಿಸೋದಕ್ಕೆ ಮಾಡುವಂಥ ಪರಿಹಾರ ಆಗಿರೋದ್ರಿಂದ 5 ರೂಪಾಯಿ ಕಾಯಿನನ್ನು ತೊಳೆದು ಕ್ಲೀನಾಗಿ
ಒಂದು ಕಡೆ ಇಟ್ಕೊಂಡಿರಿ. ಇನ್ನು ಇದಕ್ಕೆ ನಮಗೆ ಸ್ವಲ್ಪ ಅರಿಶಿಣ ಕುಂಕುಮ ಬೇಕಾಗುತ್ತೆ. ಈ ಪರಿಹಾರವನ್ನು ಕೈ ಕಾಲು ಮುಖ ತೊಳ್ಕೊಂಡು ನೀವು ಆರಾಮಾಗಿ ಮಾಡಬೇಕು. ಸ್ನಾನ ಮಾಡಲೇಬೇಕು ಅಂತೇನೂ ಇಲ್ಲ. ತುಂಬ ಜನ ಸ್ನಾನ ಮಾಡಿ ಮಾಡುವಂಥ ಪರಿಹಾರಗಳು ನಾವು ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ ಸಮಯ ಸಾಕಾಗೋದಿಲ್ಲ ಅಂತ ಅಂದ್ಕೊಳ್ತಾರೆ. ಈ ಪರಿಹಾರಗಳಿಗೆ ನಮ್ಗೆ ಆ ಥರ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ಕೈ ಕಾಲು ಮುಖ ತೊಳ್ಕೊಂಡಿದ್ದೆ ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳಿಕೊಂಡು ಮಾಡ್ಕೊಳ್ಳಿ. ಉಪ್ಪನ್ನು ಹಾಕಿದ್ಮೇಲೆ ನಾವು ಇದಕ್ಕೆ ಕಾಳುಮೆಣಸನ್ನು ಒಂದಷ್ಟು ಹಾಕಿ, ಆ ಥರ ಕಾಳುಮೆಣಸನ್ನು ಹಾಕಿದಾಗ ಎಷ್ಟೋ ಜನಕ್ಕೆ ಮನಸ್ಥಿತಿ ಚೆನ್ನಾಗಿರೋದಿಲ್ಲ. ಅಂದರೆ ಎಲ್ಲವೂ ಯೋಚನೆ ಮಾಡಿ ಮಾಡಿ ಮನಸ್ಸಲ್ಲಿ ತುಂಬ ನೋವನ್ನು ತುಂಬಿಕೊಂಡಿರ್ತಾರೆ. ನಮಗೆ ಯಾರೂ ಸಹಾಯ ಮಾಡೋದಿಲ್ಲ, ನಮ್ಮ ಮನೆಯಲ್ಲಿ ಕಷ್ಟ ಜಾಸ್ತಿ ಇದೆ, ಹಣದ ಅವಶ್ಯಕತೆ ತುಂಬ ಇದೆ ಅನ್ನುವಂಥವರು ಈ ಪರಿಹಾರವನ್ನು ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಬಹುದು ಸ್ನೇಹಿತರೆ. ಬೌಲಲ್ಲಿ ಈ ರೀತಿ ಎಲ್ಲ ವಸ್ತುಗಳನ್ನು ಹಾಕಿ ಇದನ್ನು ಮತ್ತೆ ನಾವು ಮನೆಗೆ ತಗೊಂಡು ಬರಬಾರ್ದು, ಗಮನ ಇಟ್ಕೊಂಡು ಮಾಡ್ಕೊಳ್ಳಿ ಸ್ನೇಹಿತರೆ. ಇದರಲ್ಲಿ ತಿಳಿಸಿರುವಂಥ ಎಲ್ಲ ರೀತಿಯ ವಸ್ತುಗಳು ಅಂದರೆ ಕಲ್ಲುಪ್ಪು, ಅರಿಶಿಣ, ಕುಂಕುಮ, 5 ರೂಪಾಯಿ ಕಾಯಿನು, ಹಾಗೆ ನಮಗೆ ಇಲ್ಲಿ ಕಾಳುಮೆಣಸು ಬೇಕಾಗುತ್ತೆ. ನೋಡಿ, ಇಷ್ಟು ವಸ್ತುಗಳನ್ನು ಸೇರಿಸಿದಾಗ ಇದರಲ್ಲಿ ಎಲ್ಲ ರೀತಿಯ ಒಂದು ಶಕ್ತಿ ಅನ್ನೋದು ಕೂಡಿ ಒಟ್ಟಾಗಿ ಇರುತ್ತೆ. ತದನಂತರ ಇದನ್ನು ನಿಮ್ಮ ದೇವ್ರ ಮನೆಯಲ್ಲಿ ಇಡಬೇಕು. ಒಂದು ಮೂಲೆಯಲ್ಲಿ ಇಟ್ಟು ನಿಮ್ಮ ಇಷ್ಟ ದೇವರು, ಮನೆ ದೇವರು, ಕುಲದೇವರು ಕೇಳ್ಕೊಳ್ಳಿ. ಮಂತ್ರ ನಿಮಗೆ ಯಾವುದು ಬರುತ್ತೋ ಅದನ್ನು ಒಂದು 11 ಸಾರಿ ಹೇಳ್ಕೊಂಡಿದ್ದೆ ಇದನ್ನು ರಾತ್ರಿ ಪೂರ್ತಿ ಬಿಟ್ಬಿಡಬೇಕು. ಆ ರಾತ್ರಿ ಪೂರ್ತಿ ನೀವು ಕೇಳ್ಕೊಂಡಿರುವ ಕೋರಿಕೆ ಅಥವಾ ಸಮಸ್ಯೆಗಳು ಏನೇ ಇರಬಹುದು ಅವುಗಳಿಗೆ ಇದು ಒಂದು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ತದನಂತರ ಇದನ್ನು ಮಾರನೇ ದಿನ ನೀವು ಒಂದು ಕವರ್ಗೆ ಹಾಕ್ಕೊಂಡಿದ್ದೆ ಬೌಲ್ ಸಮೇತ ಹಾಕ್ಕೊಂಡು ನೀಟಾಗಿ ತಗೊಂಡೋಗಿದ್ದೆ ಎಲ್ಲಾದರೂ ಯಾರು ತುಳಿಬಾರ್ದು ಆ ಥರ ಇರುವಂಥ ಜಾಗದಲ್ಲಿ ಇದನ್ನು ಹಾಕ್ಬಿಟ್ಟು ಬರಬೇಕು. 5 ರೂಪಾಯಿ ಕಾಯಿನ್ ಕೂಡ ಇರುತ್ತಲ್ವ ಅಂತ ಅಂದ್ಕೊಳ್ಬಹುದು ನೀವು. ಆ 5 ರೂಪಾಯಿಯನ್ನು ನಾವು ಒಂದು ಪರಿಹಾರಕ್ಕೆ, ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ಹಾಕಿರ್ತೀವಿ. ಅದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಈ ಥರ ನೀವೇನಾದರೂ ಮಂಗಳವಾರದ ದಿನ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇದನ್ನು ಬರುವಾಗ ಬಟ್ಲು ಸಮೇತ ಹಾಕ್ಬಿಟ್ಟು ಬಂದು ನೀವು ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಮನೆಯಲ್ಲಿ ಏನು ಕೆಲಸ ಇರುತ್ತೋ ಅದನ್ನು ನೀವು ಪ್ರಾರಂಭ ಮಾಡಬಹುದು. ಬರುವ ಮಂಗಳವಾರ ಅಷ್ಟರಲ್ಲಿ ಇಷ್ಟೊಂದು ಬದಲಾವಣೆ ಆಗುತ್ತೆ. ನಿಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ದಾರಿಯನ್ನು ಸೂಚಿಸುತ್ತೆ. ನೋಡಿ, ಇದನ್ನು ಮಾಡಿಕೊಂಡು ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.